ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯ್ಕ. ಸೊ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರ ಮಸ್ಕಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಟೋಟಲಿ ಶೂನ್ಯ ಇಲ್ಲಿ. ಆ್ಯಂಡ್ ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ಸರಿಯಾದ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಪಾಪ ಬೇಸಿಗೆ ಬೇರೆ, ಶಾಲಾ ಕಾಲೇಜ್ ಮಕ್ಕಳುಗಳು ಬರ್ತಾರೆ, ಗ್ರಾಮೀಣ ಭಾಗದಿಂದ ತುಂಬ ಜನ ಬರ್ತಾರೆ. ಇಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಒಂದು ಕೂಡೋಕ್ಕೆ ವ್ಯವಸ್ಥೆ ಇಲ್ಲ, ನಿಲ್ಲಕ್ಕಿಲ್ಲ, ಅಂಗಡಿ ಮುಂಗಟ್ಟುಗಳ ಮುಂದೆ ನಿಲ್ಲುವಂಥ ವ್ಯವಸ್ಥೆ ಆಗಿದೆ. ಆ್ಯಂಡ್ ಈಗ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿದ್ದಾರೆ, ಅದು ಕೂಡ ಹೆದ್ದಾರಿ ಎಲ್ಲ ಅಗದು ಬಗದು ಹಾಳು ಮಾಡ್ಬಿಟ್ಟವ್ರೆ. ಮತ್ತೆ ಪೈಪ್ ಲೈನ್ ಕಾಮಗಾರಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಊರೆಲ್ಲ ಸಿಕ್ಕಾಪಟ್ಟೆ ಡೆಸ್ಟ್ ಆಗ್ಬಿಟ್ಟಿದ್ದಾರೆ. ಒಂದು ನೀರು ಹೊಡೆದ್ಬಿಟ್ಟು ಕಾಮಗಾರಿ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ್ರಿಗೆ. ಏನ್ರಿ ಮಾಡ್ತಾ ಇದ್ರ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು. ಇವಾಗ ಬಳಗಾನೂರು ರಸ್ತೆ ಹತ್ರ ಕಾಮಗಾರಿ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತ್ರ ನೀರು ಹೊಡೆಯುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಮೇನ್ ರಾಷ್ಟ್ರೀಯ ಹೆದ್ದಾರಿ ಸಿಕ್ಕಾಪಟ್ಟೆ ಧೂಳು, ಡೆಸ್ಟು. ಪಾಪ ತುಂಬ ಜನ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ತಾವು ಅಭಿವೃದ್ಧಿ ಆಗ್ತಾ ಇದ್ದಾರೆ ವಿನ ಮಸ್ಕಿ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾ ಇಲ್ಲ. ನಾವು ನೋಡ್ತಾ ಇದೀವಿ, ಅಕ್ಕಪಕ್ಕ ತಾಲೂಕುಗಳೆಲ್ಲ ಅಭಿವೃದ್ಧಿ ಆಗ್ತಾ ಇದಾವೆ, ಮಸ್ಕಿ ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಆಗಿರ್ಬೋದು, ಸಾರ್ವಜನಿಕರಿಗೆ ನಿಲ್ಲೋಕ್ಕೆ ವ್ಯವಸ್ಥೆ ಆಗಿರೋದು ಮಾಡ್ಕೊಡ್ತಾರ, ಕಾದ್ ನೋಡೋಣ. ಹಾಗೂ ಸಾರ್ವಜನಿಕರು ಏನ್ ಹೇಳ್ತಾರೆ ಕೇಳೋಣ. ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಸರ್, ಕುಡಿಯುವ ನೀರಿನ ಸಮಸ್ಯೆ ಇದೆ ಸರ್. ಹಳ್ಳಿಲಿಂದ ಬಂದು ಶಾಲೆಗೆ ಮಕ್ಕಳು ಬಂದು ಕೂಡ ವ್ಯವಸ್ಥೆ ಇಲ್ಲ. ಅವು ಗಾಂಧಿನಗರದಿಂದ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಮುದುಗಲ್ ಕ್ರಾಸಿಗೆ ಇದು ಮಾಡಿದ್ದಾರೆ, ಅಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲ, ಅಲ್ಲಿ ಕುಂದ್ರೋಕ್ಕಿಲ್ಲ. ಜನಗಳು ಹುಡುಗರು ಆಯಿತು, ಜನಗಳು ಸಾರ್ವಜನಿಕರಿಗೆ ಭಾಳ ಅಸ್ತವ್ಯಸ್ತ ಆಗ್ತಾಯಿದೆ. ಬಸ್ ಸ್ಟ್ಯಾಂಡ್ ಅಂತೂ ಅವಶ್ಯವಾಗಿ ಬೇಕೇ ಬೇಕು ಸರ್. ಸಾರ್ವಜನಿಕರಿಗೆ ಶೌಚಾಲಯ ಬೇಕು, ಎಲ್ಲ ವ್ಯವಸ್ಥೆ ಆಗಬೇಕು ಸರ್. ಅಲ್ಲಿ ಸಮಸ್ಯೆಗಳಿದ್ದಾವೆ, ನೀವೇನು ಹೇಳಕ್ಕೆ ಬಯಸ್ತೀರಾ? ಸಮಸ್ಯೆ ಅನ್ನಿಸ್ ನೋಡಿ ಸರ್, ಅವ್ರು ಏನಂತಾರೆ, ಈಗ ಸಾರ್ವಜನಿಕರು ಮಕ್ಕಳು ಯಾರೋ ಒಬ್ರು ಕರ್ಕೊಂಡ್ರೆ ಎರಡು ಚೀಲ ತಲೆ ಮೇಲೆ ಎರಡು ಹುಡ್ರು ಬಗಲಾಗಿಟ್ಟರೆ ಅದಲ್ಲಮ್ಮ ಬಸ್ ಅಂತ ನಮ್ಮನ್ನು ಕೇಳ್ತಾರೆ. ಇಲ್ಲ ಸಾಮಾನ್ಯ ಹಿಂಗೆ ಮಾತು ಬಸ್ ತಬ್ಬವಲ್ರಿ, ಇಲ್ಲಿ ಅಲ್ಲಿ ತಪ್ಪಂದ್ರೆ ಬೈಕ್ ಅಂತ ಹೋಗ್ತಾರೆ. ನಾವು ಹಿಂಗೈತೆ ಸಮಸ್ಯೆ ಅಂತ ನಿಮ್ಮ ಸಲುವಾಗಿ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ ಸರ್. ಅಲ್ಲ, ನಾವು ವ್ಯಾಪಾರ ಮಾಡ್ತೀವಿ, ಇಲ್ಲಾದ್ರೆ ವ್ಯಾಪಾರ ಮಾಡ್ತೀವಿ, ಎಲ್ಲರೂ ವ್ಯಾಪಾರದೇನು ಸಮಸ್ಯೆ ಇಲ್ಲ. ನಮಗೆ ನಾಲ್ಕು ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು, ಭಗವಂತ ಎಷ್ಟು ಕೊಡ್ತಾರೆ ಅಷ್ಟು ಊಟ ಮಾಡ್ತೀವಿ, ಅದ್ರ ಪ್ರಶ್ನೆ ಬಂದಿಲ್ಲ ನಮ್ಗೆ. ಇಲ್ಲಿ ಸಾಲಿ ಹುಡುಗರು ಮೊನ್ನೆ ಬಸ್ ನಿಂದಿರ್ತಾವೆ, ಬಸ್ಸಿಂದ ಓಡ್ಬೇಕಾದ್ರೆ 2-3 ಹುಡುಗರು ಬಿದ್ದು ಇಲ್ಲಿ. ಅಲ್ಲಿ ಪಾಪ ಯಾರೋ ಎತ್ತಿಗೆ ಅದು ಮತ್ತೆ ಯಾರೋ ಬೈಕ್ ಮೇಲೆ ಹೋಗಿ ಬಿಟ್ಟು ಬಂದರು. ಆ ಬಸ್ನವ್ರಿಗೇನು ಕರುಣೆ ಇಲ್ಲ, ಅವ್ರಿಗೇನೋ ಏನಾರು ಸ್ವಲ್ಪ ನೀವೇನೋ ತಪ್ಪಿರೋ 500 ರೂಪಾಯಿ ದಂಡ ಅಂತ ಅವ್ರಿಗೆ ಹೇಳ್ತಾರೆ. ತಬ್ಬದೊಂದು ಮತ್ತೆ ಪಾಪ ಜನ ಅಂಗಡಿ ಮುಂಗಟ್ಟುಗಳಿಂದ ಕುಡಿಯೋಕೆ ನೀರಿಲ್ರಿ. ಇಲ್ಲಿ ಫೆಬ್ರವರಿ ಮಾರ್ಚ್ನಾಗ ಬಂತು, ಇವತ್ತಿಗೆ ಅದ್ರನ್ನ ಅರವಟ್ಟಿಗಿಲ್ಲ. ಒಂದು ದಯವಿಟ್ಟು ಪುರಸಭೆ ಅರವಟ್ಟಿಗೆ ವ್ಯವಸ್ಥೆ ಮಾಡಬೇಕು ಒಂದು. ಆಮೇಲೆ ಏನಾದರೂ ಮಾಡಿ ಯಾರಿಗಾರ ಮಕ್ಕಳಿಗೆ ಲಾಸ್ಟ್ ದಯವಿಟ್ಟು ಶಾಲೆ ಮಕ್ಕಳಿಗೆ, ವೃದ್ಧರಿಗೆ, ಮುದಿಯರಿಗೆ ಆದ್ರೂ ಸಲುವಾಗಿ ಆದ್ರೂ ಬಸ್ ವ್ಯವಸ್ಥೆ ಬೇಕಂತ ನಾವು. ಬಸ್ ಇಲ್ಲ, ಏನು ನಿಂದ್ರಕ್ಕೆ ನೆರಳಲ್ಲ, ಏನಿಲ್ಲ. ಏನು ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಮೊಣಕಾಲು ಬ್ಯಾನ್ ಇದ್ದಾರೆ, ತ್ರಾಸಾಗೈತೆ. ನಮಗೆ ದೂರ ಬರೋ ಎಲ್ಲಿ ನಡ್ಯಮ್ಮ, ಇದ ಬಸ್ ಸ್ಟ್ಯಾಂಡ ನಮಗೆ ಬೇಕು ಇಲ್ರಿ, ಕುಂದ್ರಕ್ಕೆ ಜಾಗ ಇಲ್ರಿ. ಏನು ರೀ ಮತ್ತೆ ನೆರಳಲ್ಲ, ಏನಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕೊಡ್ಬೇಕ್ರಿ ಇಲ್ಲಿ. ಅದಕ್ಕೂ ತ್ರಾಸ ಐತ್ರಿ. ಏನು ಶಾಲಿಗೆ ಹೋಗೋ ಹುಡುಗರಿಗೆ ತ್ರಾಸ ಐತಿ, ನಮ್ಮಂಥ ಯಜಮಾನ್ರಿಗೆ ತ್ರಾಸ ಐತಿ. ಏನು ರೀ ಅವ್ರಿಗೆ ಮುಟ್ಬೇಕು ಈಗ ಅಂತಂದ್ರೆ ಏನಂದ್ರೆ ನಾವೇನಾರು ಕೇಳ್ಕೋದ್ರೆ, ನೀವು ವ್ಯಾಪಾರ ಸಲಹೆಗೆ ನೀವು ಅದನ್ನ ಮಾಡಕತ್ತೀರಿ, ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಶಾಲಾ ಮಕ್ಕಳು ಬರ್ತಾರೆ, ಈಗ ನೋಡಿ ಟೈಮ್ ಆಗಿರ್ತದೆ, ಬಿಸಿಲಲ್ಲಿ ನಿಂತು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಭಾಳ ತ್ರಾಸಾಗುತ್ತೆ ಶಾಲಾ ಮಕ್ಕಳಿಗೆ. ಒಂದು ಇಲ್ಲಿ ಮಸ್ಕಿ ಅಂದ್ರೆ ಮಸ್ಕಿ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ, ಒಂದು ನಿಂದ್ರಕ್ಕೆ ಜನ ಮಕ್ಕಳಿಗೆ ಅಂತೂ ನಿಂದ್ರಕ್ಕೆ ಭಾಳ ತೊಂದರೆನೇ ಆಗುತ್ತೆ ಇಲ್ಲಿ. ಆದ ಕಾರಣ ಅವ್ರಿಗೆ ಮನವಿ ಮಾಡಿಕೊಂಡು ಅವ್ರು ಏನೋ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ನಾವೇನಾರು ಹೇಳೋಕೆ ಹೋದರೆ ನಮ್ಮ ಮೇಲೇ ಧೋರಣೆ ಮಾಡ್ತಾರೆ. ನೀವು ವ್ಯಾಪಾರಸ್ಥರು, ನಿಮ್ಮ ಸಲಹೆಗೆ ನೀವು ಮಾಡಕತ್ತೀರಿ ಅಂತ ಮಾಡಕತ್ತಾರೆ. ನಾವು ಹೇಳಿದ್ವಿ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಅದೊಂದು ಕಾರಣಕ್ಕೂ ನಾವು ಹೋಗಿದ್ವಿ ಅಂತಲೇ ತಿಳ್ಕೊರಿ. ಆದ್ರೂ ಸಾರ್ವಜನಿಕ ನೋಡಿದ್ರೆ ಅಂದ್ರೆ ನಾವು ತಮಗೂ ಗೊತ್ತಾಗುತ್ತೆ. ಆದ್ರೂ ಹೌದಲ್ಲ, ಬಿಸಿಲಲ್ಲೇ ಕುಂದಿರ್ತಾರೆ. ಅಲ್ಲಿ ಆದ್ರೂ ವ್ಯವಸ್ಥೆ ಇಲ್ಲ, ಅಲ್ಲಿ ಆದ್ರೂ ರೋಡಿಗೆ ಕುಂದಿರ್ಬೇಕು. ಅಲ್ಲಿಂದು ಗಿಡಗಳು ಇಲ್ಲ, ಇಲ್ಲಾರಾದ್ರೆ ಯಾರು ಅಂಗಡಿ ಮುಂದೆ ಕುಂದಿರ್ತಾರೆ. ಇನ್ನೊಂದು ಹಾಫ್ ಆನ್ ಅವರ್ ನೋಡ್ರಿ, ಶಾಲಾ ಮಕ್ಕಳು ಬಂದ್ರೆ ನೋಡ್ರಿ, ಯಾರು ಅಂಗಡಿ ಮುಂದೆ ಕುಂದಿರ್ತಾರೆ. ಹೊರತಾಗಿ ಯಾರೇ ಏನು ಮಾತ್ರ ಶೂನ್ಯ. ಅಲ್ಲಿ 1 ಕಿಲೋಮೀಟರ್ ದೂರದಿಂದ ಗಾಂಧಿನಗರ ಹತ್ರ ಬಸ್ ಸ್ಟಾಪ್ ಐತಿ, ಎಲ್ಲ ವ್ಯವಸ್ಥೆ ಐತಲ್ಲ, ಅಲ್ಲಿ ಇಲ್ಲೇ ಮಾಡ್ಬೇಕಪ್ಪ. ಈ ಕಡೆ ಹಳ್ಳಿ ಮಂದಿಗೆ ಇಲ್ಲೇ ಸನೇ ಆತತಿ. ಹಳೆ ಬಸ್ ನಿಲ್ದಾಣ ಬಗ್ಗೆ ಏನ್ ಹೇಳಕ್ ಬಯಸ್ತೀರ? ನೋಡ್ರಿ, ಹುಡ್ರಿ ಉಪ್ಪಡಿ ವಯಸ್ಸಾದಾರ ಅಲ್ಲಿಂದ ನಡೆದಾಗಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನೆಳ್ಳಿಲ್ಲ, ಬಸ್ ಇಲ್ಲ. ಸಾಲಿ ಹುಡ್ರಿಗೆ ಏನು ಮಾಡಬೇಕು? ಅವು ಗೋಡಾಡ್ಕೊಂತ ಸಾಲು ಪಾಟಿಕೆ ಚಿಲಾಕ್ಯಂದು ಹೋಗ್ತಾರ. ಏನು ವ್ಯವಸ್ಥೆ ಮಾಡ್ತಾರ? ಬಸ್ಗೆ ಏನು ವ್ಯವಸ್ಥೆ ಮಾಡ್ಯಾರ? ಒಂದು ಮಾತು ಕೇಳಲ್ಲ, ಒಂದು ಮಾತು ಹೇಳಲ್ಲ. ಸರ್ಕಾರ ಏನು ಮಾಡ್ತಾರ? ಬಡವ್ರಿಗೆ ಜನರಿಗೆ ಏನಪ್ಪ? ಏಟು ಹುಡ್ರನ್ನ ಕಟ್ಕೊಂಡು ಹೆಂಗೆ ಹೋಗ್ಬೇಕು? ಬಗಲಾಗ ಒಂದು ಎತ್ಕೊಂಡು ಹೋಗ್ಬೇಕು, ಕೈಯಾಗ ಒಂದು ಹಿಡ್ಕೊಂಡು ಹೋಗ್ಬೇಕು.
ಮೊಣಕಾಲು ನೋವು ಇರ್ತೈತೆ, ಒಬ್ಬರು ಸುಸ್ತಾಗಿರ್ತಾರೆ, ಒಬ್ರು ಇದಾಗಿರ್ತಾರೆ. ಹಾಂ, ಬಸ್ ನಿಂದ್ರಂಗೆ ಮಾಡಿದ್ರೆ ಅದು ಧನ್ಯವಾದ ನೋಡಿ. ಅಲ್ಲಿಗೆ ಹೊಸ ಬಸ್ ಸ್ಟ್ಯಾಂಡಿಗೆ ನಡೆಯೋದು ಆಗಾಗಲ್ರಿ ನಮ್ಮಿಂದ. ಬಿಸಿಲು ಐತ್ರಿ, ಮೊಣಕಾಲು ಬ್ಯಾನಿ, ನೋವು ಬ್ಯಾನಿ, ಎಲ್ಲ ದವಾಖಾನೆಗೆ ಬಂದ್ರೆ ನಡೆಯೋಕ್ಕಾಗಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನೆಳ್ಳನೂ ಇಲ್ಲ. ಎಲ್ಲಿ ಅದು ಇದಂತ ಬಿಸಿಲಿಗೆ ನಿಂದ್ರೋದು ಆಗಾಗಲ್ಲ. ಇಲ್ಲಿ ಏನು ವ್ಯವಸ್ಥೆ ಹೇಳ್ರಿ, ಇಲ್ಲಿಗೆ ಬರೋಂಗೆ ಮಾಡ್ಬೇಕು ಬಸ್. ಮೇಡಮ್, ಇದು ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ತಾವೇನು ಹೇಳಕ್ ಬಯಸ್ತೀರಾ? ಮಹಿಳೆಯರಿಗೆ ಒಂದು ಸ್ವಚ್ಛವಾದ ಶೌಚಾಲಯ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ನಾನು ಹಳ್ಳಿಯಿಂದನೇ, ಗೋನಾಳಿಂದನೇ ಬರ್ತೀನಿ. ನಮಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಪ್ಲೇಸ್ ಇಲ್ಲ. ನಾವು ಅಂದರೆ ಇಲ್ಲಿ ಇವಾಗ ಬೇಸಿಗೆ ಕಾಲ ಬೇರೆ, ಆಮೇಲೆ ಕುಡಿಯೋಕ್ಕೊಂದು ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಈ ಸರ್ಕಾರ ಇವಾಗ ಶಾಲಾ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಅವರಿಗೆ ಬೆಳಗ್ಗೆನೇ ಬಂದಿರ್ತಾರೆ, 7ಗೆ ಬಂದಿರ್ತಾರೆ. ಇವಾಗ ರಿಟರ್ನ್ ಹೋಗೋಕ್ಕೆ ಬಸ್ ವ್ಯವಸ್ಥೆ ಇಲ್ಲಿರೋದಿಲ್ಲ. ಇಲ್ಲೆಲ್ಲ ಅಂಗಡಿ ಮುಂಗಡೆ ಬಂದು ನಿಂತ್ಕೊಳ್ಳೋಕೆ ಪ್ಲೇಸ್ ಇರಲ್ಲ. ಇಲ್ಲಿ ಎಲ್ಲಿ ನಿಂತ್ಕೊಳ್ತೀರಿ? ಅಲ್ಲೋಗಿ ನಿಂತ್ಕೊಂಡ್ರೆ ಒಂದು ಸ್ವಚ್ಛವಾದ ಪ್ಲೇಸ್ ಇಲ್ಲ, ಕೂಡಕ್ಕೂ ಹೇಳೋಕ್ಕೆ ಮಾತೇ ಬರ್ತಿಲ್ಲ, ಆ ಥರ ಎಲ್ಲ ಇದೆ. ಹಂಗಾಗಿ ಇಲ್ಲಿ ಅಭಿವೃದ್ಧಿ ಆಗಿದೆನಾ ಆಗಿಲ್ವಾ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇನ್ನೂ ಆಗಿಲ್ಲ. ಸೊ ಕೆಲ್ಸಕ್ಕೆ ಬರ್ತವ್ರು ಸಮಸ್ಯೆ ಎಂಬುದೇನು ನಮಗೆ ಬಸ್ ನಿಂದ್ರಲ್ರಿ, ನಾವು ಅಲ್ಲಿಗೆ ಹೋಗ್ಬೇಕಲ್ರಿ. ಹಾಂ, ಅಲ್ಲಿ ನೋಡಿದ್ರೆ ನಿಂದ್ರಕ್ಕೆ ಜಾಗ ಇಲ್ರಿ. ನಮ್ಗೆ ಅಲ್ಲಿಗೆ ಇಲ್ಲಿಗೆ ದೂರ ಹೆಣ್ಮಕ್ಳಿಗೆ ನಿಂದ್ರಕ್ಕೆ ಜಾಗ ಇಲ್ಲ. ನಾವು ಹೋಗೋದು 8 ಗಂಟೆಗೆ, ಆ ಟೈಮ್ ಬಸ್ ಇರಾಗಲ್ಲ. ಇಲ್ಲಿ ಬಸ್ಸು ಸರಿಯಾಗಿ ನಿಲ್ಲಿಸ್ತಾ ಇಲ್ಲ ಇಲ್ಲಿ. ಆಮೇಲೆ ನಿಲ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಯಾವುದೇ ಥರ ಬಂದು ನಮ್ಮ ಅಂಗಡಿ ಮುಂದೆ ನಿಂದಿರ್ತಾರೆ, ಯಾವುದೇ ಥರ. ಮತ್ತು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಸ್ಸು ಸೌಕರ್ಯ ಇಲ್ಲ. ಯಾವ ಮೂಲತವಾಗಿ ಇಷ್ಟು ವರ್ಷ ಅಭಿವೃದ್ಧಿ ಯಾವುದೇ ಥರ ಅಭಿವೃದ್ಧಿನೇ ಆಗಿಲ್ಲ. ಮಕ್ಕಳೆಲ್ಲ ಅಂಗಡಿ ಮುಂಗಟ್ಟಗಳು ಬಂದು ನಿಲ್ತಾರಾ? ಅಂಗಡಿ ಮುಂಗಟ್ಟುಗಳಿಂದ ಮುಂದೆ ನಿಂದಿರ್ತಾರೆ. ನಾವು ಅದಕ್ಕೇನು ಬೇಜಾರೇ ಇಲ್ಲ, ನಿಂದಿರಲಿ ಮಕ್ಕಳು ನಿಂದಿರಲಿ, ನಾವು ಅವ್ರಿಗೆ ಕೂಡ ಸಹಕಾರ ಕೊಡ್ತೀವಿ. ಆಮೇಲೆ ಇಲ್ಲಿ ಆರಿಸಿ ಬಂದಂಥ ಅಲ್ಲಿ ಯಾವುದೇ ಥರ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ನಿಲ್ಬೇಕಂತ ವ್ಯವಸ್ಥೆನೇ ಯಾವುದೇ ಇಲ್ಲ. ಆಮೇಲೆ ಇಲ್ಲಿ ಸ್ಟಾಪ್ ಮಾಡಬೇಕಾದ್ರೆ ಬಸ್ ಇಳಿಯೋರಿಗೆ ಭಾಳ ತೊಂದರೆ ಆಗತೈತೆ. ಈಗ ಇಲ್ಲಿರ್ತಕ್ಕಂಥ ಬಸ್ ಸ್ಟಾಪನ್ನು ಅಲ್ಲೇ ನಿಂದಿರಲಿ, ಆಮೇಲೆ ಇಲ್ಲಿನೂ ಸ್ಟಾಪ್ ಕೊಟ್ಟರೆ ಒಳ್ಳೆಯದಾಗತ್ತೆ. ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ತಾವು ಬಸ್ ಸ್ಟಾಪು ಇಲ್ಲೇ ಮಾಡಿಸ್ಬೇಕು ಹಳೆ ಬಸ್ ಸ್ಟ್ಯಾಂಡಿನಲ್ಲಿ ಅಂತೇಳಿ ನಮಗೆ ಸಾರ್ವಜನಿಕ ಪರವಾಗಿ ಮತ್ತು ಹಳ್ಳಿಲಿಂದ ಗ್ರಾಮಸ್ಥರ ಪರವಾಗಿ, ಹೆಣ್ಣುಮಕ್ಕಳ ಪರವಾಗಿ, ವೃದ್ಧರ ಪರವಾಗಿ ನಾನು ಹೃತ್ಪೂರ್ವಕ ಇನ್ನೊಂದು ಸರಿ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ತಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಬಸ್ ಸ್ಟ್ಯಾಂಡನ್ನು ಪುನರಾವೃತವಾಗಿ ಇಲ್ಲೇ ನಿಲ್ಲಿಸಲು ತಾವು ಅವಕಾಶ ಕೊಡಬೇಕಾಗಿದೆ ಅಂತಂದು ತಮ್ಮಲ್ಲಿ ವಿನಂತಿ ನಾನು ಮಾಡಿಕೊಳ್ಳುತ್ತೇನೆ.